ಅಣ್ಣವರ ಮುಂದಿನ ಸಿನಿಮಾ ರವಿಚಂದ್ರ. ಒಟ್ಟೊಟ್ಟಿಗೆ 2 ದ್ವಿಪಾತ್ರದ ಸಿನಿಮಾ ಅಣ್ಣವರದ್ದು ಬಂದಿದ್ದು ಬಹಳ ದೊಡ್ಡ ವಿಶೇಷ. ನಾನೊಬ್ಬ ಕಳ್ಳ ಮತ್ತು ರವಿಚಂದ್ರನ್ ಒಟ್ಟೊಟ್ಟಿಗೆ ಬಂತು. ಇವರು ಏಕಕಾಲಕ್ಕೆ 4 ಕ್ಯಾರೆಕ್ಟರ್ಗಳನ್ನ ಜೀವಿಸ್ಕೊಂಡು ಇದ್ರು ಅಂತ. ಭಾರತಮ್ಮ ಸ್ವಲ್ಪ ಹಿಂದೆ ಹಾಕ್ತಾರೆ, ಯಾಕೆಂದ್ರೆ ಈಗಾಗಲೂ ಡಬಲ್ ಆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಡಬಲ್ ಆಕ್ಷನ್ ಬೇಡ, ಬೇರೆ ಥರದ ಕತೆ ನೋಡಿ. ಬಟ್ ಅಣ್ಣವ್ರಿಗೆ ರವಿಚಂದ್ರ ಇಷ್ಟ ಆಗಿರುತ್ತೆ, ಕತೆ ಇಷ್ಟ ಆಗಿರುತ್ತೆ, ಇದನ್ನ ಒಪ್ಕೊಂಡು ಮಾಡ್ತಾರೆ. ಹೀಗೆ ರವಿಚಂದ್ರ ಸೃಷ್ಟಿಯಾಗುತ್ತೆ. ಉಪೇಂದ್ರ ಕುಮಾರ್ ಇದರ ಸಂಗೀತ. ಅಣ್ಣವರಿಗೆ ರಂಗಗೀತೆಗಳ ಬಗ್ಗೆ ಬಹಳ ಮೊದಲಿಂದ ಆಸಕ್ತಿ. ಇದರಲ್ಲೂ ಒಂದು ರಂಗಗೀತೆಯನ್ನ ಅವ್ರು ಬಳಸ್ತಾರೆ. ಸತ್ಯಭಾಮೆ ಸತ್ಯಭಾಮೆ ಒಪ್ಪವೇನೆ ನನ್ನಲೇ. ಇಬ್ರು ಹೀರೋಯಿನ್ ಇದರಲ್ಲಿ. ಲಕ್ಷ್ಮಿ ಸುಮಲತಾ ಅಣ್ಣವ್ರ ಜೊತೆಗೆ ಮಾಡಿದ ಏಕೈಕ ಸಿನಿಮಾ ಇದು, ಒಂದೇ ಸಿನಿಮಾ ಅವರು ಅಣ್ಣವ್ರ ಜೊತೆಗೆ ಮಾಡಿದ್ದು. ಲಕ್ಷ್ಮಿ ಇನ್ನೊಬ್ರು ಬಹಳ ಹೀರೋಯಿನ್. ಲಕ್ಷ್ಮಿ ತುಂಬಾ ಸ್ಕೋಪ್ ಇರುವಂತ ಸಿನಿಮಾ. ನೀ ಬೇಜಾರ್ ಮಾಡ್ಕೋಬಾರ್ದು. ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು. ನಾನು ಅಳೋದಿಲ್ಲ. ನೀನ್ ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ಔಡವ ಸಂಪೂರ್ಣ ರಾಗ. ಔಡವ ಸಂಪೂರ್ಣ ಅಂದ್ರೆ ನಿಮಗೆ ಆರೋಹಣದಲ್ಲಿ 5 ಸ್ವರ, ಅವರೋಹಣದಲ್ಲಿ 7 ಸ್ವರ. ಚಿತ್ರಗೀತೆಯಲ್ಲಿ ಬಹಳ ಬಳಕೆಯಾದ ರಾಗ ಇದು. ಎಂಥ ಸೌಂದರ್ಯ ಕಂಡೆ ಆದಿಶಕ್ತಿ. ಒಂದು ಪರಿಸರ ಒಬ್ಬ ವ್ಯಕ್ತಿಯ ದುಷ್ಟ ಗುಣಗಳನ್ನು ಹೇಳ್ಕೊಳ್ತಾ ಬರುತ್ತೆ. ರವಿ ಮನೆಯಲ್ಲಿ ಸೇರ್ಕೊಂಡು ಅಲ್ಲಿಯ ವಾತಾವರಣವನ್ನೆಲ್ಲ ನೋಡ್ತಾ ನೋಡ್ತಾ ಚಂದ್ರ ಒಳಗಿಂದೊಳಗೆ ಪರಿವರ್ತನೆ ಆಗ್ತಾನೆ. ಮತ್ತೆ ಇದು ನಾನೊಬ್ಬ ಕಳ್ಳ ಥರ ಅಲ್ಲ, ಇದು ಹ್ಯಾಪಿ ಎಂಡಿಂಗ್. ಇದು ನಾನೊಬ್ಬ ಕಳ್ಳ ಟ್ರಾಜಿಕ್ ಆಗಿ ಎಂಡ್ ಆಗುತ್ತೆ, ಇದು ಹ್ಯಾಪಿ ಎಂಡಿಂಗ್. ಅಣ್ಣವರ ಮುಂದಿನ ಸಿನಿಮಾ ರವಿಚಂದ್ರ. ಇದರಲ್ಲಿ 2 ಪಾತ್ರಗಳಲ್ಲಿ ಮಾಡಿದ್ದಾರೆ, ಒಂದು ರವಿ ಪಾತ್ರ, ಇನ್ನೊಂದು ಚಂದ್ರನ್ ಪಾತ್ರ. ಮತ್ತೆ ಆಕ್ಷನ್ ಮೂವಿ, ತುಂಬಾ ಸಸ್ಪೆನ್ಸ್ ಇರುವಂತ ಮೂವಿ. ಇದ್ರ ಬಗ್ಗೆ ಸ್ವಲ್ಪ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ. ಒಟ್ಟೊಟ್ಟಿಗೆ 2 ದ್ವಿಪಾತ್ರದ ಸಿನಿಮಾ ಅಣ್ಣವರದ್ದು ಬಂದಿದ್ದು ಬಹಳ ದೊಡ್ಡ ವಿಶೇಷ. ಸೊ ಭಾರತೀಯ ಚಿತ್ರರಂಗದಲ್ಲಿ ಇಂಥ ಚಾಲೆಂಜ್, ಯಾಕಂದ್ರೆ ಒಂದು ದ್ವಿಪಾತ್ರದಿಂದ ಹೊರಗೆ ಬರಕ್ ನಿಮಗೆ ಟೈಮ್, 2 ಕ್ಯಾರೆಕ್ಟರ್ ಇರ್ತದೆ. ಹೌದು. ನಾನೊಬ್ಬ ಕಳ್ಳ ಮತ್ತು ರವಿಚಂದ್ರನ್ ಒಟ್ಟೊಟ್ಟಿಗೆ ಬಂತು ಸಿನಿಮಾ. ಸೊ ನಾನೊಬ್ಬ ಕಳ್ಳದಲ್ಲೂ ಇವ್ರದ್ದು ಡಬಲ್ ಆ್ಯಕ್ಟಿಂಗು, ರವಿಚಂದ್ರದಲ್ಲೂ ಡಬಲ್ ಆ್ಯಕ್ಟಿಂಗ್. ಅಂದರೆ ಇವರು ಏಕಕಾಲಕ್ಕೆ 4 ಕ್ಯಾರೆಕ್ಟರ್ಗಳನ್ನು ಜೀವಿಸ್ಕೊಂಡು ಇದ್ರು ಅಂತೇಳಿ ಒಂದು ಬಹಳ ವಿಶೇಷವಾದ ಸಂಗತಿ ನನಗೆ ಅನ್ಸುತ್ತೆ. ಈಗ ನನ್ನ ಗುರಿ ಏನು ಗೊತ್ತಾ? ಹಗಲು ರಾತ್ರಿ ಕಣ್ಣೀರು ಹಾಕ್ತಿರೋ ನಿನ್ನ ತಾಯಿ, ನಿನ್ನ ಹೆಂಡತಿ ಹತ್ರ ನಿನ್ನನ್ನ ಕರ್ಕೊಂಡು ಹೋಗಿ ಸೇರಿಸೋದು. ಎ ವಿ ಶೇಷಗಿರಿ ರಾಯರಿಗಾಗಿ ಅಣ್ಣವ್ರು ಒಪ್ಕೊಂಡು ಮಾಡಿದಂಥ ಸಿನಿಮಾ. ಎ ವಿ ಶೇಷಗಿರಿ ರಾಯರ್ ಕನ್ನಡದ ಬಹಳ ಹಿರಿಯ ನಿರ್ದೇಶಕರು. ಬೆಟ್ಟದ ಹುಲಿಯಿಂದ ಒಂದು ವಿಶಿಷ್ಟವಾದ ಕ್ಯಾರೆಕ್ಟರ್ನ ಅಣ್ಣವ್ರಿಗೆ ಕ್ರಿಯೇಟ್ ಮಾಡಿದ್ರು. ಸಂಪತ್ಗೆ ಸವಾಲ್ ಅವರದ್ದು. ಬಹದ್ದೂರ್ ಗಂಡು, ರಾಜನನ್ನ ರಾಜ ಆದಮೇಲೆ ಎ ವಿ ಶೇಷಗಿರಿ ರಾಯರ ಜೊತೆಗೆ ಸಿನಿಮಾಗಳು ಬಂದಿರಲಿಲ್ಲ. ಅವಾಗ ಶೇಷಗಿರಿ ರಾಯರೇ ಅಣ್ಣವ್ರನ್ನ ಬಂದು ಕೇಳ್ತಾರೆ, ಒಂದು ಸಿನಿಮಾ ನನಗೆ ಮಾಡಿಕೊಡಿ ನನಗೆ ಅಂತ ಹೇಳಿ. ದೊಡ್ಡ ನಿರ್ದೇಶಕರು ಕೇಳ್ತಾರೆ. ಉದಯ್ ಶಂಕರ್ನ ಯಾವ್ದಾದ್ರು ಒಂದು ಕತೆ ಅನ್ನುವಾಗ ಈ ರವಿಚಂದ್ರದ್ದು ಒಂದು ಡಬಲ್ ಆ್ಯಕ್ಷನ್. ಅದು ಒಂದು ಉದಯ್ ಶಂಕರ್ ಯಾವಾಗಲೂ ಹೇಳೋರು, ಅಂದರೆ ನಿಮಗೆ ರವಿಚಂದ್ರ 2 ಒಟ್ಟಿಗೆ ಕಾಣಿಸಲ್ಲ. ಸೊ ಸೂರ್ಯ ಇದ್ದಾಗ ಚಂದ್ರ ಇರಲ್ಲ, ಚಂದ್ರ ಇದ್ದಾಗ ಸೂರ್ಯ ಇರಲ್ಲ. ಅಂದರೆ 2 ಮಾದರಿಯ ಸ್ವಭಾವದ ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಸಿನಿಮಾ ಮಾಡ್ತೀನಿ ನಾನು ಅಂತ ಹೇಳಿ. ಮಿಸ್ಟರ್ ರವಿ. ರವಿ ಅವನ್ಯಾರಿ ರವಿ? ಅವನಿಗೇನಿದ್ರು ಹಗಲೊತ್ತು ಕೆಲಸ, ನಾನ್ ಚಂದ್ರ, ನನ್ನ ಕೆಲಸ ಏನಿದ್ರು ರಾತ್ರಿ ಹೊತ್ತು. ಅವಾಗ ಭಾರತಮ್ಮ ಸ್ವಲ್ಪ ಹಿಂದೆ ಹಾಕ್ತಾರೆ, ಯಾಕೆಂದ್ರೆ ಈಗಾಗಲೂ ಡಬಲ್ ಆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಡಬಲ್ ಆಕ್ಷನ್ ಬೇಡ, ಬೇರೆ ಥರದ ಕತೆ ನೋಡಿ. ಬಟ್ ಅಣ್ಣವ್ರಿಗೆ ರವಿಚಂದ್ರ ಇಷ್ಟ ಆಗಿರುತ್ತೆ, ಕತೆ ಇಷ್ಟ ಆಗಿರುತ್ತೆ, ಇದನ್ನ ಒಪ್ಕೊಂಡು ಮಾಡ್ತಾರೆ. ಹೀಗೆ ರವಿಚಂದ್ರ ಸೃಷ್ಟಿಯಾಗುತ್ತೆ. ಸೊ ಇಬ್ರು ಹೀರೋಯಿನ್ ಇದರಲ್ಲಿ. ಲಕ್ಷ್ಮಿ ಸುಮಲತಾ ಅಣ್ಣವ್ರ ಜೊತೆಗೆ ಮಾಡಿದ ಏಕೈಕ ಸಿನಿಮಾ ಇದು, ಒಂದೇ ಸಿನಿಮಾ ಅವರು ಅಣ್ಣವ್ರ ಜೊತೆಗೆ ಮಾಡಿದ್ದು. ಅದು ಕನ್ನಡದಲ್ಲಿ ಸುಮಲತಾ, ಅಷ್ಟೊತ್ತಿಗೆ ತೆಲುಗಲ್ಲಿ ಅವ್ರ ಸಿನಿಮಾಗಳು ಬಂದಿತ್ತು. ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಅಣ್ಣವ್ರ ಜೊತೆಗೆ ಮಾಡಿದಂಥ ಸಿನಿಮಾ ಇದು. ನಿಮ್ ಜೊತೆಲಿ ಗುಡಿಸಲಲ್ಲಿದ್ರು ಅದ್ ನನಗೆ ಅರಮನೆನೆ. ಓಹೋ, ನನ್ನ ಜೊತೆಲಿ ಗುಡಿಸಲಲ್ಲಿದ್ರು. ಆದ್ರೆ ಗುಡಿಸಲು ನಿನಗೆ ಇಷ್ಟನಾ? ಲಕ್ಷ್ಮಿ ಇನ್ನೊಬ್ರು ಬಹಳ ಮುಖ್ಯವಾದ ಹೀರೋಯಿನ್. ಲಕ್ಷ್ಮಿಗೆ ತುಂಬಾ ಸ್ಕೋಪ್ ಇರುವಂತ ಸಿನಿಮಾ ಇದು. ನೀ ಬೇಜಾರ್ ಮಾಡ್ಕೋಬಾರ್ದು. ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು. ನಾನು ಅಳೋದಿಲ್ಲ. ನೀನ್ ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ಸೊ ಇದರಲ್ಲಿ ರವಿ ಬಹಳ
ಒಳ್ಳೆಯವನು. ಚಂದ್ರ ಕಳ್ಳ ಆಗಿರ್ತಾನೆ, ಒಂದೊಂದು ಕಳ್ಳರ ಗ್ಯಾಂಗ್ ಇರುತ್ತೆ. ಬನ್ರಪ್ಪ ಮಾಡ್ಕೊಳ್ರೋ ಮಾಡ್ರೋ. ಏನೋ ಅಣ್ಣ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದೀಯಾ, ಮಾಡ್ಕೋ. ಸಾವಿತ್ರಿ ಒಂದು ಕಾಲದ ಬಹಳ ದೊಡ್ಡ ಹೀರೋಯಿನ್. ಇದರಲ್ಲಿ ತಾಯಿಯ ಪಾತ್ರವನ್ನ ಮಾಡ್ತಾರೆ ಸಾಹಿತ್ರಿ. ಅವ್ನು ನನ್ ಮಗ ಅಲ್ಲ, ಮಗನ ವೇಷ ಹಾಕೊಂಡು ಬಂದಿರೋ ಮೋಸ ದ್ರೋಹಿ ಪಿಶಾಚಿ. ಟೈಗರ್ ಪ್ರಭಾಕರ್ ಮತ್ತೆ ವಜ್ರಮುನಿ ಇಬ್ರು ವಿಲನ್ಗಳು ಇರ್ತಕ್ಕಂಥ ಹೌದು ಹೌದು. ಎಲ್ರಪ್ಪ ಡಾಕ್ಯುಮೆಂಟ್ ಹೇಳಲಿಲ್ಲ, ಕೊಟ್ಟು ಕಳಿಸಲ್ಲ. ಕೊಡ್ರ ಅವನಿಗೆ ಡಾಕ್ಯುಮೆಂಟ್ ಬೇಕಂತೆ. ಅವರ ವಿಷಯ ಬಿಡು, ಅಂತೂ ತಿಂದು ಕೊಬ್ಬವರಿಗೆ. ಸಂಪತ್ತು ಇದರಲ್ಲಿ ಅತಿಥಿ ಪಾತ್ರದಲ್ಲಿ ಬಂದು ಹೋಗ್ತಾರೆ, ಬಟ್ ಅತಿಥಿಯಾಗಿಯೂ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್. ಆಮೇಲೆ ಈ ಸಿನಿಮಾ ಬಗ್ಗೆ ಬಹಳ ಜನ ಹೇಳಿರ್ತಾರೆ. ಪೀಟರ್ ಅಂತ ಒಂದು ನಾಯಿ ಇದರಲ್ಲಿ ಪಾತ್ರ ಮಾಡಿದೆ. ಅದರ ಸಾಹಸಕ್ಕೆ ಇದು ತುಂಬ ಇದರಲ್ಲಿ ಅವಕಾಶ ಇರ್ತಕ್ಕಂಥ ಸಿನಿಮಾ ಇದು. ಯಾಕೆ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆಗುತ್ತೆ. ಸಾವಂದುರ್ಗ, ಊಟಿ, ಬೆಂಗಳೂರು ಇದು ಈ ಸಿನಿಮಾದ ಲೊಕೇಶನ್ ಪ್ಲೇಸಸ್. ಇದು ಉಪೇಂದ್ರ ಕುಮಾರ್ ಇದರ ಸಂಗೀತ ನಿರ್ದೇಶಕ. ಶೇಷಗಿರಿ ರಾಯರು ಅಷ್ಟೇ ಹೆಚ್ಚು ಜಿ.ಕೆ. ವೆಂಕಟೇಶ್ ಹತ್ರ ಮಾಡಿಸ್ತಿದ್ದಾರೆ, ರಾಜನಾಗೇಂದ್ರ ಮಾಡಿಸ್ತಿದ್ದಾರೆ. ಉಪೇಂದ್ರ ಕುಮಾರ್ ಹತ್ರ ಅವ್ರು ಬಹಳ ಕಮ್ಮಿ ಸಿನಿಮಾಗಳನ್ನು ಮಾಡಿಸಿದ್ದಾರೆ. ಅಣ್ಣವರಿಗೆ ರಂಗಗೀತೆಗಳ ಬಗ್ಗೆ ಬಹಳ ಮೊದಲಿಂದಲೂ ಆಸಕ್ತಿ. ಯಾಕಂದರೆ ಕೊನೆಗೆ ಅವರು ಆ್ಯಕ್ಚುಲಿ ಆಕಸ್ಮಿಕದಲ್ಲಿ ಅನುರಾಗದ ಭೋಗ ಒಂದು ರಂಗಗೀತೆ ಸಂಪೂರ್ಣವಾಗಿ ಹಾಡು. ಇದರಲ್ಲಿ ಒಂದು ರಂಗಗೀತೆಯನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಸತ್ಯಭಾಮೆ ಸತ್ಯಭಾಮೆ ಕೋಪ ಸತ್ಯಭಾಮೆ ಸತ್ಯಭಾಮೆ ಕೋಪವೇನೇ ನನ್ನಲೇ. ಅದು ನನಗೆ ಒಂದು ಉಪೇಂದ್ರ ಕುಮಾರ್ ಒಂದು ಸ್ಟೈಲ್ ಇದೆ ರಂಗಗೀತೆ. ಅದು ನಿಮಗೆ ತಾರ್ಕಕ್ಕೆ ತಗೊಂಡು ಹೋಗಿ ಕೆಳಗೆ ಇಳಿಯುವಾಗ ಒಂದು ಸಣ್ಣ ಪಾಸ್ ಕೊಡು. ಇದು ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ನ ಸ್ಟೈಲ್. ಈ ಸತ್ಯಭಾಮೆಯಲ್ಲಿ ಸರಸಗೆ ಕರೆದರೆ ಈ ಥರದ ಪಾಸ್ಗಳನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು ನಮ್ಗೆ ಕೇಳಕ್ಕೆ ಭಾಳ ಚೆನ್ನಾಗಿರುತ್ತೆ, ಹಾಡೋಕ್ಕಷ್ಟೇ ಕಷ್ಟ ಇದು. ಸೊ ರಂಗಗೀತೆಯ ಶೈಲಿನಲ್ಲಿ ಅಣ್ಣವ್ರು ಈ ಹಾಡನ್ನು ಹಾಡಿದ್ದಾರೆ. ಬಹಳ ಒಂಥರ ಬಹಳ ವಿಶೇಷವಾದ ಸಂಗತಿ ಅಂತ ಹೇಳಿ. ಸರಸಕ್ಕೆ ಕರೆದರೆ ಸಬ ತೋರುವೆ, ಸರಸಕ್ಕೆ ಕರೆದರೆ ಸಬ ತೋರುವೆ, ಸರಸಕ್ಕೆ ಕರೆದರೆ ಸಬ ತೋರುವೆ ಏಕೆ ನನ್ನಲ್ಲಿ. ಆಮೇಲೆ ಇದು ಭೀಂಪಲಾಸ್ ಅಥವಾ ಅಭೇರಿ, ಅದು ಅಭೇರಿ ಕರ್ನಾಟಕಿನಲ್ಲಿ. ಇದು ರಂಗರಾಯರಿಗೆ ಬಹಳ ಇಷ್ಟವಾದ ರಾಗ ಇದು. ಅದು ಸಂಪೂರ್ಣ ಔಡವ ಸಂಪೂರ್ಣ ರಾಗ. ಔಡವ ಸಂಪೂರ್ಣ ಅಂದರೆ ನಿಮಗೆ ಆರೋಹಣದಲ್ಲಿ 5 ಸ್ವರ, ಅವರೋಹಣದಲ್ಲಿ 7 ಸ್ವರ. ಚಿತ್ರಗೀತೆಯಲ್ಲಿ ಬಹಳ ಬಳಕೆಯಾದ ರಾಗ ಇದು. ಎಂಥ ಸೌಂದರ್ಯ ಕಂಡೆ ಈ ರಾಗದಲ್ಲಿ ಉಪೇಂದ್ರ ಕುಮಾರ್ ಕಂಪೋಸ್ ಮಾಡಿದ್ದಾರೆ. ಮತ್ತು ಮೆಲೋಡಿಯನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ಯಾಕೆಂದರೆ ಉಪೇಂದ್ರ ಕುಮಾರ್ ಅಂತಂದರೆ ನಮ್ಮಲ್ಲಿ ಕ್ಯಾಬ್ರೆ ಹಾಡುಗಳಿದ್ದು, ಜೋಕೆ ನಾನು ಬಳ್ಳಿಯ ಮಿಂಚು, ಒಳಗೆ ಸೇರಿದರೆ ಗುಂಡು ಎಲ್ಲ ಉಪೇಂದ್ರ ಕುಮಾರ್ ಮಾಡಿರೋ ಹಾಡುಗಳು. ಸೊ ಇದು ಒಂಥರ ಬಹಳ ಡಿಫ್ರೆಂಟ್ ಆದಂಥ ಹಾಡೋದು. ಎಂಥ ಸೌಂದರ್ಯ ಕಂಡೆ ಆದಿಶಕ್ತಿ. 2 ಡ್ಯೂಯೆಟ್ ಇದೆ ಈ ಸಿನಿಮಾದಲ್ಲಿ. ಒಂದು ನಿನ್ನ ಆಸೆ ಕಂಡೆ, ಅದು ಎಸ್ ಜಾನಕಿ ರಾಜ್ಕುಮಾರ್ ಹಾಡಿರೋದು. ಇನ್ನೊಂದು ಇದು ರಾಮ ಮಂದಿರ ನೀ ರಾಮಚಂದಿರ. ಸುಲೋಚನ ನೇಸರ ನೋಡು ಹಾಡನ್ನು ಹಾಡಿ ಬಹಳ ಪ್ರಸಿದ್ಧರಾದಂಥವ್ರು. ಸುಲೋಚನ ಆಮೇಲೆ ಕೆರಳೆ ಸಿಂಹದಲ್ಲಿ ಕೂಡ ಅಣ್ಣವ್ರ ಜೊತೆಗೆ ಒಂದು ಮಾತು ನಿನಗೆ ಗೊತ್ತು ಹಾಡಿದ್ದಾರೆ. ಸುಲೋಚನ ಅವರು ತುಂಬ ಚೆನ್ನಾಗಿ ಹಾಡಿ, ಮತ್ತು ಇದು ಸಾಹಿತ್ಯ ಕೂಡ ಚೆನ್ನಾಗಿದೆ. ಇದು ರಾಮ ಮಂದಿರ ನೀ ರಾಮಚಂದಿರ ಅಂತ ಹೇಳಿ. ಇದು ರಾಮ ಮಂದಿರ ನೀ ರಾಮಚಂದಿರ. ಇದರಲ್ಲಿ 2-3 ಬಹಳ ಸೂಕ್ಷ್ಮವಾಗಿ ಸಿನಿಮಾ ಅಂದರೆ ರವಿಯ ಜಾಗದಲ್ಲಿ ಚಂದ್ರ ಬಂದಿರ್ತಾನೆ. ಅವ್ರ ಮನೆಯವರಿಗೆ ಇವನು ಚಂದ್ರ ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಹಂತದಲ್ಲಿ ಚಂದ್ರ ಅನ್ನೋನು ಗೊತ್ತಾದ ಅಂತ ಅನ್ನುವಾಗ ಅವಳು ಲಕ್ಷ್ಮಿ ಮತ್ತು ಸಾವಿತ್ರಿ ಅವರು ಅಭಿನಯಿಸಿರೋದು ಇದೆಲ್ಲ ತುಂಬ ಅದ್ಭುತವಾಗಿ. ಸೊ ಏನು ಕಳ್ಕೊಂಡ್ವಿ ಏನು ಎತ್ತ ಅನ್ನೋದ್ರ ಅದೇ ಥರದಲ್ಲಿ ಈಗ ಅವಳು ಹೆಂಡತಿ ಅಲ್ಲ, ಅವಳು ರವಿಯ ಹೆಂಡತಿ ಯಾರೋ ಲಕ್ಷ್ಮಿ ಶಾಂತಿ, ಅವಳನ್ನು ದೂರ ಇಡಬೇಕು. ಅವಾಗ ಎಂಥ ಸೌಂದರ್ಯ ಕಂಡೆ ಹಾಡನ್ನು ಹೇಳೋದು. ಸೌಂದರ್ಯ ಕಂಡೆ. ಇದನ್ನು ಬಳಸಿರೋ ಕ್ರಮ ಕೂಡ ಬಹಳ ಚೆನ್ನಾಗಿದೆ. ಮತ್ತು ಈ ಸಿನಿಮಾ ನಾನೊಬ್ಬ ಕಳ್ಳಕ್ಕಿಂತ ಬಹಳ ಡಿಫ್ರೆಂಟ್. ಅಂದರೆ ಒಂದು ಪರಿಸರ ಒಬ್ಬ ವ್ಯಕ್ತಿಯ ದುಷ್ಟ ಗುಣಗಳನ್ನು ಹೇಗೆ ಕೊಲ್ತಾ ಬರುತ್ತೆ. ಇವ್ರು ರವಿ ಮನೆಯಲ್ಲಿ ಸೇರಿಕೊಂಡು ಅಲ್ಲಿಯ ವಾತಾವರಣವನ್ನೆಲ್ಲ ನೋಡ್ತಾ ನೋಡ್ತಾ ಚಂದ್ರ ಒಳಗಿಂದೊಳಗೆ
ಪರಿವರ್ತನೆ ಆಗ್ತಾನೆ. ಮತ್ತು ಇದು ನಾನೊಬ್ಬ ಕಳ್ಳ ಥರ ಅಲ್ಲ, ಇದು ಹ್ಯಾಪಿ ಎಂಡಿಂಗ್. ಇದು ನಾನೊಬ್ಬ ಕಳ್ಳ ಟ್ರಾಜಿಕ್ ಆಗಿ ಎಂಡ್ ಆಗುತ್ತೆ, ಇದು ಹ್ಯಾಪಿ ಎಂಡಿಂಗ್. ಅವನಿಗೆ ಸಣ್ಣ ಜೈಲು ಶಿಕ್ಷೆ ಆದಮೇಲೆ ಮತ್ತೆ ಬಿಡುಗಡೆ ಆಗ್ತಾನೆ, ಎಲ್ಲರೂ ಒಂದು ಸೇರ್ತಾರೆ ಎನ್ನುವುದರಲ್ಲಿ ಬಹಳ ಸಿನಿಮಾ. ಚಂದ್ರು, ಇಷ್ಟು ದಿವಸ ನನ್ಗೊಬ್ಬನೇ ಮಗ ಅಂದ್ಕೊಂಡಿದ್ದೆ, ಇವತ್ತಿಂದ ಇಬ್ಬರು ಮಕ್ಕಳು. ಮತ್ತು ಅಣ್ಣವ್ರ ಬಗ್ಗೆ ಅದು ಬಹಳ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಯಾಕಂದರೆ ಅವರು ರವಿಯಾಗಿ ಮತ್ತು ಚಂದ್ರನಾಗಿ ಬಹಳ ಡಿಫ್ರೆಂಟಾಗಿ ಕಾಣ್ತಾರೆ. ಅವರ ಕಣ್ಣು, ಹಾವಭಾವ, ನಡೆಯುವ ಶೈಲಿ ಎಲ್ಲ ಬಹಳ ಡಿಫ್ರೆಂಟಾಗಿದೆ. ನಂಗೆ ಅದು ಬಹಳ ಕೊನೆಗೆ ಮನಸ್ಸಲ್ಲಿ ಒತ್ತೋದು ಅಂತಂದರೆ, ಇವರಿಗೆ ಒಂಥರ 1 ವರ್ಷದ ಸೆರೆವಾಸವನ್ನು ವಿಧಿಸಲಾಗಿದೆ. ಈಗಿನ ಕೋರ್ಟಲ್ಲಿ ಬಂದಾಗ ಅವ್ರು ಹಿಂಗೆ ತಲೆ ಕೆರ್ಕೊಳ್ತಾರೆ. ಸಹಾನುಭೂತಿಯುಕ್ತವಾಗಿ 1 ವರ್ಷ ಸಾದಾ ಸಜಾ ವಿಧಿಸಲಾಗಿದೆ. ಅದು ಎಷ್ಟು ಸಹಜವಾಗಿ ಅದರ ಒಂದು ಆ ಥರದ್ದೊಂದು ತೀರ್ಪಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಅಣ್ಣವ್ರು ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳೋದು. ಮತ್ತು ರವಿ ಮತ್ತು ಚಂದ್ರ ಇಬ್ಬರು ಪರಸ್ಪರ ಎದುರಾದಾಗ ಬರುವ ಡೈಲಾಗ್ಗಳು. ಈ ಸಿನಿಮಾ ಉದಯ್ ಶಂಕರ್ ಅವರ ಬಹಳ ಬೆಸ್ಟ್ ಡೈಲಾಗ್ಸ್ ಮತ್ತು ಬೆಸ್ಟ್ ಸಾಂಗ್ಸ್ ಇರ್ತಕ್ಕಂಥ ಸಿನಿಮಾ.